ಗುರು ಪ್ರೀ ಫಿನಾಲೆಯ ಒಂದು ಪ್ರೊಮೋನ ಇವತ್ತು ರಿಲೀಸ್ ಮಾಡಿದೆ ಅಂತ ಹೇಳ್ಬೋದು ಕಲರ್ಸ್ ಕನ್ನಡದವರು. ಅದು ಬಿಗ್ ಬಾಸ್ 12ರ ಪ್ರೀ ಫಿನಾಲೆಯ ಒಂದು ಪ್ರೊಮೋನ. ಹಾಗೆ ಬಿಗ್ ಬಾಸ್ ಸೀಸನ್ 12ರ ಕಪ್ ಅನ್ನ ಅನಾವರಣಗೊಳಿಸಿ ಅಂತಾನೆ ಹೇಳ್ಬೋದು. ಸೊ ಸಖತ್ತಾಗಿ ಇದೆ ಅಂತ ಹೇಳ್ಬೋದು ಈ ಒಂದು ಕಪ್ಪು. ಹಾಗೆ ಒಂದು ಶಾಕಿಂಗ್ ಅಂತಾನೆ ಹೇಳ್ಬೋದು, ಯಾರು ಕೂಡ ಊಹಿಸದೇ ಇರುವಂತ ಒಂದು ಶಾಕಿಂಗ್ ರಿವೀಲ್ ಮಾಡಿದಾರೆ ಅಂತ ಹೇಳ್ಬೋದು ನಮ್ಮ ಸುದೀಪ್ ಸರ್ ಅವರು. ಸೊ ಏನಂತ ಈಗ ನಿಮ್ಗೆ ಗೊತ್ತಿರುವಂತದ್ದೇ. ಸೊ ಅದೇನಂತಂದ್ರೆ ಟೋಟಲ್ ಆಗಿ ಎಷ್ಟು ಓಟ್ಗಳು ಬಿದ್ದಿದೆ. ಸೊ ಇನ್ನೂ ಕೂಡ ಟೈಮಿಂಗ್ ಇದೆ, ನಾಳೆ ಬೆಳಗ್ಗೆ 10 ಗಂಟೆವರೆಗೆ ಇನ್ನೂ ಟೈಮಿಂಗ್ ಇದೆ. ಆದ್ರೆ ಇಲ್ಲಿ ತನಕ ಅಂದ್ರೆ ಇವತ್ತಿನ ಒಂದು ಹತ್ರ ನಿನ್ನೆ 12 ಗಂಟೆ ತನಕ ಅಂತ ಹಿಡ್ಕೊಳ್ಳಿ, ಎಷ್ಟು ಓಟ್ ಬಿದ್ದಿರಬಹುದು. ಈ ಒಂದು ಸೀಸನ್ ಅಲ್ಲಿ ಒಂಥರ ಧೂಳಿಪಟಾಣಿ ಮಾಡಿದಾರೆ ಅಂತ ಹೇಳ್ಬೋದು ವೀಕ್ಷಕರು. ಅಷ್ಟೊಂದು ಓಟ್ಗಳು ಬಂದಿದೆ. ನಾವೇನು ಅನ್ಕೊಂಡಿದ್ವೋ ಇಷ್ಟು ಬರುತ್ತೆ ಅಂತ, ಅದಕ್ಕಿಂತನೂ 2 ಪಟ್ಟಲ್ಲ 4 ಪಟ್ಟು ಜಾಸ್ತಿ ಓಟ್ಗಳು ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಯಾರಿಗೆ ಬಂದಿರಬಹುದು, ಫಸ್ಟ್ ಪ್ಲೇಸ್ ಬಂದಿರುವಂತ ಓಟ್ಗಳು ತೋರಿಸ್ತಾ ಇರೋದು. ಸೊ ಇದು ನೋಡ್ತಾ ಇದ್ರೆ ಇದು 100% ಗಿಲ್ಲಿಗೆ ಬಂದಿರೋಂತ ಗೊತ್ತಾಗುತ್ತೆ. ಯಾಕಂದ್ರೆ ಗಿಲ್ಲಿಗೆ ಓಟ್ ಕ್ರೇಜ್ ಯಾವ ರೀತಿ ಇದೆ ಅಂತಂದ್ರೆ, ಪ್ರತಿಯೊಬ್ಬರು ಮೊಬೈಲಲ್ಲೂ ಅಥವಾ ಪ್ರತಿಯೊಂದು ರೀಲ್ಸ್ ಅಲ್ಲೂ ನೋಡಿ ನೀವು ಒಂದು 10 ರಿಂದ 15 ಮೊಬೈಲ್ ಹಿಡ್ಕೊಂಡು ಓಟ್ ಹಾಕ್ತಿರೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಸುಮಾರು ಓಟ್ಗಳು ಎಲ್ಲ ಕಡೆಯಿಂದ ಕೂಡ ಇಲ್ಲಿ ಗಿಲ್ಲಿಗೆ ಬರ್ತಾ ಇದೆ. ಇದು 100% ಗಿಲ್ಲಿಗೆ ಬಂದಿರುವಂತ ಓಟ್ಗಳೇ. ಸೊ ಫಸ್ಟ್ ಸೆಕೆಂಡ್ಗೆ ಅಂತರ ತುಂಬಾ ಅಂತರ ಇದೆ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಸರ್ ಅವರು. ಸೊ ಇದ್ರ ಮೇಲೆ ಗೊತ್ತಾಗುತ್ತೆ ಗಿಲ್ಲಿ ಕ್ರೇಜ್ ಯಾವ ರೇಂಜ್ಗಿದೆ ಅಂತ. 100% ಜೊತೆ ಇದು ಗಿಲ್ಲಿಗೆ ಬಿದ್ದಿರುವಂತ ಓಟ್ಗಳು. ಸೊ ಇದು ನಾಳೆ ಅನಾವರಣ ಆಗುತ್ತೆ ಯಾರಿಗೆ ಎಷ್ಟು ಓಟ್ ಬಂದಿದೆ ಅಂತ. ಈ ಓಟ್ ಅನ್ನ ರೆಕಾರ್ಡ್ ನ ಮುಂದಿನ ಸೀಸನ್ ಬ್ರೇಕ್ ಯಾರಾದ್ರೂ ಮಾಡ್ತಾರಾ? ಸೊ ನೋ ಚಾನ್ಸ್ ಅಂತ ಅನ್ಕೋತೀನಿ, ಬಟ್ ನೋಡೋಣ ಏನಾಗುತ್ತೆ ಅಂತ. ಆದ್ರೂ ಹೇಳಕ್ ಇಷ್ಟಪಡ್ತೀನಿ, ಈ ಒಂದು ರೆಕಾರ್ಡ್ ಅನ್ನು ಯಾರು ಕೂಡ ಮುರಿಯಕ್ಕಾಗಲ್ಲ ಅಂತ ಅನ್ಕೋತೀನಿ. ಸೊ ಬಿಗ್ ಬಾಸ್ ಟ್ರೋಫಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಸಖತ್ತಾಗಿ ಬಿಗ್ ಬಾಸ್ ಟ್ರೋಫಿ ಕಾಣ್ತಾ ಇದೆ. ಸೊ ನೋಡಕ್ಕೆ ಸಖತ್ತಾಗಿ ಒಂಥರ ಹಿಂದಿನ ಸೀಸನ್ಗಿಂತ ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಟ್ರೋಫಿ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ಲಕ್ಕೆ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶಾಕ್ ಆಯ್ತು ಅಂತಾನೆ ಹೇಳ್ಬೋದು. ನಾವು ಅನ್ಕೊಂಡಿರಲಿಲ್ಲ ಇಷ್ಟೊಂದು ಓಟ್ಗಳು ಬರುತ್ತಾ ಅಂತ. ಸೊ ಒಂದು 13 ಕೋಟಿ ಒಂದು 15 ಕೋಟಿ ಬರ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಹೇಳ್ಬೇಕಂದ್ರೆ 37 ಕೋಟಿ ಪ್ಲಸ್ ಓಟ್ ಬಿದ್ದಿದೆ. ನಿನ್ನೆ ರಾತ್ರಿ 12 ಗಂಟೆ ತನಕ ವೋಟಿಂಗ್ ಹೇಳ್ತಾ ಇರೋದು ಸುದೀಪ್ ಸರ್ ಪ್ರಕಾರ ಹೇಳೋ ಪ್ರಕಾರ. ಅಂದ್ರೆ ಇವತ್ತು ಒಂದು ಪ್ರೊಮೋ ಶೂಟ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಅಂದ್ರೆ ನಿನ್ನೆ 12 ಗಂಟೆ ರಾತ್ರಿ 12 ಗಂಟೆ ತನಕ ಅವ್ರು ಹೇಳಿರೋದು ಅಂತಂದ್ರೆ ತಿಳ್ಕೊಳ್ಳಿ. ಇನ್ನು ಇವತ್ತು ಮತ್ತೆ ನಾಳೆ ಟೈಮಿಂಗ್ ಇದೆ. ಇನ್ನು ಎಷ್ಟು ಓಟ್ಗಳು ಬೀಳಬಹುದು ಗಿಲ್ಲಿಗೆ ಅಂತ ಹೇಳ್ಕೊಳ್ಳಿ. 100% ಗಿಲ್ಲಿಗೆ ಬಿದ್ದಿರುವಂತದ್ದು. ಫಸ್ಟ್ ಮತ್ತು ಸೆಕೆಂಡ್ಗೆ ಇರುವಂತ ಅಂತರ ಸುಮಾರು ಗ್ಯಾಪ್ ಇದೆ ಅಂತ. ಫಸ್ಟ್ ಮತ್ತೆ ಸೆಕೆಂಡ್ಗೆ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ಗೆ ಇರುವಂತ ಓಟಿನ ನಂತರ ಅದೇನು ಸಮೀಪ ಕೂಡ ಅಂದ್ರೆ ಅದು ಹತ್ತಿರ ಕೂಡ ಬರ್ತಾ ಇಲ್ಲ ಅಂತೆ, ಅಷ್ಟು ಡಿಫ್ರೆನ್ಸ್ ಇದೆ ಅಂತೆ ಫಸ್ಟ್ ಮತ್ತು ಸೆಕೆಂಡ್ ಓಟ್ಗೆ. ಸೊ ತಿಳ್ಕೊಳ್ಳಿ ಅಂದ್ರೆ ಯಾವ ಲೆವೆಲ್ಗೆ ಯಾವ ರೇಂಜ್ಗೆ ಹೋಗ್ತಾ ಇದೆ ಅಂತ. ಫಸ್ಟ್ ಹೇಳ್ತೀನಿ 100% ಗಿಲ್ಲಿಗೆ, ಸೆಕೆಂಡ್ ಹೇಳ್ತೀನಿ 100% ರಕ್ಷಿತಾಗೆ ಓಟ್ ಬಿದ್ದಿರುತ್ತೆ. ಸೊ ಇನ್ನು 4ನೇ ನಂಬರ್ ಕಾವ್ಯ ಇರ್ಬೋದು, 5ನೇ ನಂಬರ್ ಅಶ್ವಿನಿ ಇರ್ಬೋದು, 6 ರಘು ಇರ್ಬೋದು, ಸಾರಿ ಫಸ್ಟ್ ಗಿಲ್ಲಿ ಇರ್ಬೋದು, ಸೆಕೆಂಡ್ ರಕ್ಷಿತಾ ಇರ್ತಾರೆ, ಥರ್ಡ್ ನಮ್ಮ ಅಶ್ವಿನಿ ಅವರು ಇರ್ಬೋದು, ಇಲ್ಲ ಕಾವ್ಯ ಇರ್ಬೋದು, 4ನೇ ನಂಬರು ರಘು ಇರ್ಬೋದು, 5ನೇ ನಂಬರು ಧನುಷ್ ಇರ್ಬೋದು ಅಂತ ನನಗನ್ಸುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ 37 ಕೋಟಿ ಅಂತಂದ್ರೆ ಏನು ಸಾಮಾನ್ಯದ ಮಾತಲ್ಲ, ಇಷ್ಟು ಓಟ್ಗಳು ಬಿದ್ದಿದೆ. ಸೊ ಯಾರೆಲ್ಲ ಅನ್ಕೊಂಡಿದ್ವಿ ಇಷ್ಟು ಒಂದು ಓಟ್ಗಳು ಬೀಳ್ತವೆ ಅಂತ. ಸೊ ಇನ್ನು ಕೂಡ ಇದಾವೆ, ಇನ್ನು ಕೂಡ ಮುಗಿದಿಲ್ಲ ವೋಟಿಂಗ್ ಲೈನ್. ಸೊ ಅದಾದ್ಮೇಲೆ ಎಷ್ಟು ಓಟ್ಗಳು 50 ಕೋಟಿ ಪ್ಲಸ್ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಅಷ್ಟೊಂದು ಓಟನ್ನ ಜನಗಳು ಹಾಕಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇವಾಗ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಕ್ರೇಜ್ ಇದೆ ಅಂತ. ಸೊ ನಿಮಗೇನು ಅನಿಸುತ್ತೆ ಈ ಒಂದು ವಿಡಿಯೋ ನೋಡಿ, ಈ ಒಂದು ಪ್ರೊಮೋ ನೋಡಿ ನಿಮಗೆ ಏನಂತ ಅನಿಸ್ತು? ನನಗೆ ಒಂಥರ ಹೇಳ್ಬೇಕಂದ್ರೆ ಟ್ರೋಫಿ ನೋಡಿ ಸಖತ್ ಖುಷಿ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಹೋಸಲ ತುಂಬಾ ಚಿಕ್ಕದಾಯ್ತು ಅಂತ ಅನಿಸ್ಬಿಡ್ತು ನನಗೆ ಬಿಗ್ ಬಾಸ್ ಟ್ರೋಫಿನ. ಸೊ ಬಟ್ ಈ ಒಂದು ಸೀಸನ್ ಟ್ರೋಫಿ ನೋಡ್ತಾ ಇದ್ರೆ ಸ್ವಲ್ಪ ಲೆಂತ್ ಇದೆ, ನೋಡಕ್ ಚೆನ್ನಾಗಿ ಕೂಡ ಇದೆ ಅಂತ ಹೇಳ್ಬೋದು. ಸಖತ್ತಾಗಿ ಕಾಣ್ತಾ ಇದೆ ಟ್ರೋಫಿ. ಅದನ್ನ ಇವತ್ತು ನಮ್ಮ ಸುದೀಪ್ ಸರ್ ಅನಾವರಣಗೊಳಿಸಿದ್ದಾರೆ. ಸೊ ಸಖತ್ತಾಗಿದೆ. ಹಾಗೆ ಎಲ್ಲೂ ಕೂಡ ಅಲ್ಲಿ ಸ್ಪರ್ಧಿಗಳು ಶಾಕ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಹೋದ ಬಿದ್ದಂತ 5 ಕೋಟಿ ಚಿಲ್ಲರ್ ಎನ್ನೋದು ಓಟಿದ್ವು ಅದು ನಮ್ಮ ಹನುಮಂತ್ ಅವ್ರಿಗೆ. ಸೊ ಇವಾಗ 37 ಕೋಟಿ ಪ್ಲಸ್, ಇನ್ನೂ ವೋಟಿಂಗ್ ಲೈನ್ ಮುಗಿದಿಲ್ಲ, ಇವಾಗಲೇ 37 ಕೋಟಿ ಪ್ಲಸ್ ಅಂತಂದ್ರೆ 50-60 ಕೋಟಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೇನು ಅನ್ಸುತ್ತೆ, 50 ಕೋಟಿ ಕ್ರಾಸ್ ಆಗುತ್ತಾ ಗಿಲ್ಲಿ ಓಟ್ ಅಂತ? ನನಗೆ ಅನ್ಸೋ ಪ್ರಕಾರ ಇದು ಗಿಲ್ಲಿಗೆ ಬಿದ್ದಿರುವಂತ ಓಟ್ಗಳು. ನಿಮ್ಗೆ ಯಾರಿಗೆ ಬಿದ್ದಿರುತ್ತಾ ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ. ಗಿಲ್ಲಿಗೆ ಬಿದ್ದಿರೋದಾ ಅಥವಾ ಬೇರೆ ಯಾರಿಗಾದ್ರೂ ಬಿದ್ದಿದ್ಯಾ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗಂತೂ ಸಖತ್ ಇಷ್ಟ ಆಯ್ತು. ಸೊ ಪ್ರೊಮೋದಲ್ಲೇ ಈ ರೀತಿ ಒಂಥರ ಕ್ಯೂರಿಯಾಸಿಟಿ ಅಂದ್ಮೇಲೆ ಇವತ್ತಿನ ಒಂದು ಪ್ರೀ ಫಿನಾಲೆ ಯಾವ ರೀತಿ ಇರುತ್ತೆ, ನಾಳಿನ ಗ್ರ್ಯಾಂಡ್ ಫಿನಾಲೆ ಯಾವ ರೀತಿ ಇರುತ್ತೆ. ಸೊ ಇವತ್ತು ಒಂದು 3 ಜನನ ಎಲಿಮಿನೇಟ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಹಾಗೆ ನಾಳೆ ಒಂದು ಇಬ್ರನ್ನ 3 ಜನ ಇಟ್ಕೋತಾರೆ, ಅಥವಾ ಇಬ್ಬರನ್ನ ನಾಮಿನೇಟ್ ಮಾಡಿ ನಾಳೆ 4 ಜನ ಇಟ್ಕೊಂಡು ನಾಳೆ ಇಬ್ಬರನ್ನ ನಾಮಿನೇಟ್ ಮಾಡಿ ಫಸ್ಟ್ ಸೆಕೆಂಡ್ಗೆ
ಫೈಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೀವು ಈ ಒಂದು ವೋಟಿಂಗ್ ರಿಸಲ್ಟನ್ನು ಕೇಳಿ ನಿಮ್ಗೆ ಯಾವ ರೀತಿ ಅನಿಸ್ತು, ಶಾಕ್ ಆದ್ರ ಅದನ್ನು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.